ಎಷ್ಟೊತ್ತಿಗೆ ಮೆರವಣಿಗೆ ಹೊರತು ಏನಾಯ್ತು ನಿಮಗೆ ಏನು ಗೊತ್ತು? ಮೆರವಣಿಗೆ ಹೊರಟಾಗ ಅದು ಹೆಚ್ಚು ಕಮ್ಮಿ ಒಂದು ಎರಡೂವರೆ ಆಗಿತ್ತು. ಎರಡೂವರೆ ಆಗಿತ್ತು. ಅದು ಮುಗೀತು. ಅದು ಮುಗಿಸ್ಕೊಬಂದು ಇಲ್ಲಿ ಗಣಪತಿ ಇಟ್ಟಿದ್ದು ಆಂಜನೇಯ ದೇವಸ್ಥಾನದ ಹತ್ರ ಗಣಪತಿ ಇಟ್ಟಿದ್ದು ಎರಡೂವರೆ ಹಿಂಗೆ ಹೊರಟರು. ತಿರ್ಸ್ಕೊಬಂದು ಮತ್ತೆ ಹಿಂಗೆ ಹೋಗಿ ದೊಡ್ಡಮಲೆನಳ್ಳಿಗೆ ಹೋಗಿ ಅಲ್ಲಿಂದ ಕ್ರಾಸ್ ಮಾಡ್ಕೊಬಂದು ಊರೆಲ್ಲನೂ ಮುಗಿಸ್ಕೊಂಡು ಇನ್ನೇನು ಮತ್ತೆ ಆರ್ಕೆಸ್ಟ್ರಾ ಸ್ಟಾರ್ಟ್ ಮಾಡಬೇಕಲ್ಲ, 12 ಗಂಟೆ ಹೊತ್ತಿಗೆ ಮುಗಿಸ್ಬೇಕಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಹೋಗಿ ಡಿಜೆನ ಬೇಗ ಕರ್ಕೊಂಡು ಬಂದರು. ಡಿಜೆ ಅಲ್ಲಿಂದ ಕೊಂಡ್ಕೊಂಬರ್ತಿದ್ದು, ಇಲ್ಲಿ ನಿಲ್ಲಿಸ್ಬಿಟ್ಟು ಇಲ್ಲಿ ನಿಲ್ಲಿಸಿದ್ರು. ಅಲ್ಲಿ ಡಿಜೆ ನಿಂತಿತ್ತು. ಇಲ್ಲಿ ಹುಡುಗರೆಲ್ಲ ಕುಣಿತದ್ದು ಸರ್. ಹೆಚ್ಚು ಕಮ್ಮಿ 80-100 ಸ್ಪೀಡಲ್ಲಿ ಸರ್. ನಾನು ಇಲ್ಲೊಂದು ಆಟೋ ಇತ್ತು, ಲಗೇಜ್ ಆಟೋ, ಆಪೆ ಗಾಡಿ ಹೊರಿಕಂಡು ನಿಂತಿದ್ದೆ. ಅದೇ ಕ್ಷಣ ಇಲ್ಲಿ ಬಂದು ಸೌಂಡ್ ಆಯಿತು ಸರ್. ನಾನು ಹೋದೆ. ಸೌಂಡ್ ಆಯಿತು. ಅದನ್ನು ನಾನೇನೋ ನೋಡಲಿಲ್ಲ ಅಂತಿದ್ರೆ ನಾನು ಇಲ್ಲ ಸರ್. ಆ ಕ್ಷಣ ನಾನು ಹೋಗ್ಬೇಕಾಗಿತ್ತು. ಆ ಆಟೋ ಇರೋ ಕಾರಣ ಇನ್ನೂ 10 ಜನ ಉಳ್ಕೊಂಡಿದ್ದಾರೆ ಸರ್. ಆ ಅಂಗಡಿ ಮುಂದೆ ಕೂತಿದ್ದವರು ಸರ್, ಇದೇ ಅಂಗಡಿ. ಈ ಅಂಗಡಿ ಮುಂದೆ ಒಂದು 10 ಜನ ಕೂತಿದ್ರು. ಅಲ್ಲೊಂದು ಆಪೆ ಗಾಡಿ ನಿಂತಿತ್ತು. ಇದೇ ಗಾಡಿ. ಈ ಆಟೋ ಇರೋ ಹೊತ್ತಿಗೆ 10 ಜನ ಪ್ರಾಣ ಉಳಿದಿದೆ. ಅವ್ನು ಬಂದಿದ್ದು ಸ್ಪೀಡ್ ನೋಡಿದರೆ ಸರ್, ಜೊತೆಲಿರೋ ಹುಡುಗರು ಸರ್ ಎಲ್ಲ ಒಟ್ಟಿಗೆ ಕ್ರಿಕೆಟ್ ಆಡೋಕ್ಕೆ ಬರ್ತಿದ್ರು ಸರ್ ಹುಡುಗರು ಸರ್. ನೋಡಿ ನನ್ನ ಫ್ರೆಂಡು ಸರ್ ಆದರ್ಶ ನನಗೆ ಏಟಾಗ್ಬಿಟ್ಟೈತೆ ಸರ್. ಭಾಳ ಅಂದರೆ ಭಾಳ ಕೆಟ್ಟ ಇದಾಯಿತು ಸರ್ ಇವತ್ತು ದುರಂತ. ಇದನ್ನು ಮರೆಯೋಕ್ಕೆ ಆಗಲ್ಲ ಸರ್. ಈಗ ನಿಮಗೆ ಗೊತ್ತಿದ್ದಂಗೆ ಲಾರಿ ಆ ಕಡೆಗೆ ಹೋಗ್ತಾ ಇತ್ತು, ಹಾಸನದಿಂದ ಒಳನರಸೀಪುರಕ್ಕೆ ಹೋಗ್ತಿತ್ತು. ಸೊ ಈ ಕಡೆಗೆ ಹೆಂಗೆ ಬರ್ತು, ಜಂಪ್ ಆಗಿ ಹೆಂಗೆ ಬಂತದ್ದು, ಏನಾಯ್ತಂತೆ ನಿಮ್ಗೆ ಗೊತ್ತಿಲ್ಲ? ಅಲ್ಲಿ ಅವನು ಹೆಚ್ಚು ಕಮ್ಮಿ ಅಲ್ಲಿ ಪೊಲೀಸ್ ನಿಂತಿದ್ದಾರೆ. ಪೊಲೀಸ್ ಅಡ್ಡ ಹಾಕಿದರೆ ಅವನು ಆಟೋ ನಿಲ್ಸಿಲ್ಲ. ಅವ್ನು ಲಾರಿ ಅವ್ನು ನಿಲ್ಸಿಲ್ಲ, ಕಂಟೈನರ್ ನಿಲ್ಸಿಲ್ಲ. ಅಲ್ಲಿಂದ ಬಂದಿದ್ದಾನೆ, ಬೈಕನಿಗೆ ಗುದ್ದಿದ್ದಾನೆ. ಇಲ್ಲಿ ಬೈಕನ ಸ್ಪಾಟು, ಬೈಕನಿಗೆ ಇಲ್ಲಿ ಗುದ್ಬಿಟ್ಟು ಇಲ್ಲಿಂದ ಬಂದು ಹಿಂಗೆ ಹೊಡೆದಿರೋದು ಸರ್. ಅದು ಯಾವ ಸ್ಪೀಡಲ್ಲಿದ್ದ ಅಂದರೆ ಈ ಕಂಟೈನರ್ ಹಾರಿ, ಅದು ಇಷ್ಟು ಹತ್ರ ಇದೆ ಸರ್ ಕಂಟೈನರು. ಅದು ಡಿವೈಡರ್ ಹಾರ್ಕೊ ಬಂದು ಗುದ್ದಿಸಿದ್ದಾನೆ. 90-100 ಸ್ಪೀಡಲ್ಲಿದ್ದಾನೆ ಸರ್. ಭಾಳ ಕೆಟ್ಟ ದುರಂತ.